ನಮಸ್ಕಾರ ಸ್ನೇಹಿತರೆ. ನೀವು ಇಂದು ನಿಮ್ಮ ಫೋನ್ ಲಾಕ್ ಮಾಡಿದರೆ ನಾಳೆ ಅದನ್ನು ಯಾರಾದರೂ ತೆರೆಯಲು ಸಾಧ್ಯವಾಗಿದೆಯಾ? ಒಮ್ಮೆ ಯೋಚಿಸಿ. ನೀವು ಇನ್ಸ್ಟಾಗ್ರಾಮ್ ಫೋಟೋಗಳು, ನಿಮ್ಮ ಜಿಮೇಲ್ ರಹಸ್ಯಗಳು, ನಿಮ್ಮ ಕ್ರಿಪ್ಟೋ ಹಣ, ನೀವು ಇಲ್ಲದ ಮೇಲೆ ಇವೆಲ್ಲ ಯಾರಿಗೆ ಸೇರ್ತದೆ? ನಾವು ಮನೆ, ಜಮೀನು, ಚಿನ್ನ ಎಲ್ಲ ಪ್ಲ್ಯಾನಿಂಗ್ ಮಾಡಿರ್ತೀವಿ, ಆದರೆ ನಮ್ಮ ಡಿಜಿಟಲ್ ಲೈಫ್ ಬಗ್ಗೆ ಯೋಚಿಸಿದ್ದೀರಾ? ಇದೇ ದೊಡ್ಡ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಭಾರತ ಸರ್ಕಾರ ಹೊಸದಾಗಿ ಒಂದು ದೊಡ್ಡ ನಿರ್ಧಾರಕ್ಕೆ ಮುಂದಾಗಿದೆ. ಅದು ಡಿಜಿಟಲ್ ಲೀಗಲ್ ಹಿಯರ್ ಎಂಬ ಹೊಸ ಕಾನೂನು ವ್ಯವಸ್ಥೆ. ಮೊದಲನೇದಾಗಿ ಡಿಜಿಟಲ್ ಜೀವನ ನಮ್ಮ ಹೊಸ ಗುರುತು. ಇಂದು ನಮ್ಮ ಜೀವನದ ಅರ್ಧಕ್ಕಿಂತ ಹೆಚ್ಚು ಆನ್ಲೈನ್ನಲ್ಲೇ ಇದೆ. ನಾವು ಬೆಳಿಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗೂ ಫೋನ್, ಇಂಟರ್ನೆಟ್, ಸೋಷಿಯಲ್ ಮೀಡಿಯಾ ಇಲ್ಲದೇ ಇರುವುದು ಭಾರಿ ಕಷ್ಟ. ನಮ್ಮ ನೆನಪುಗಳು ಫೋಟೋ, ವಿಡಿಯೋದಲ್ಲಿರ್ತವೆ. ನಮ್ಮ ಸಂವಹನ ವಾಟ್ಸಪ್, ಜಿಮೇಲ್ದಲ್ಲಿರ್ತದೆ. ನಮ್ಮ ಹಣ ಯು ಪಿ ಐ, ಕ್ರಿಪ್ಟೋ, ಸ್ಟಾಕ್ಸ್ ಬಗ್ಗೆ ಇರ್ತದೆ. ನಮ್ಮ ಉದ್ಯಮ ಯೂಟ್ಯೂಬ್, ವೆಬ್ಸೈಟ್ ಬಗ್ಗೆ ಇರ್ತದೆ. ಅಂದರೆ ನಾವು ಫಿಸಿಕಲ್ ವರ್ಲ್ಡ್ನಲ್ಲಿ ಇದ್ದಷ್ಟು ಡಿಜಿಟಲ್ ವರ್ಲ್ಡ್ನಲ್ಲೂ ಇದ್ದೇವೆ, ಹೌದಾ? ಆದರೆ ಒಂದು ದೊಡ್ಡ ಸಮಸ್ಯೆ ಇದೆ. ಅದೇನೆಂದರೆ, ಒಬ್ಬ ವ್ಯಕ್ತಿ ಅನಿರೀಕ್ಷಿತವಾಗಿ ನಿಧನರಾದರೆ ಅವರ ಕುಟುಂಬಕ್ಕೆ ಎದುರಾಗೋ ಸಮಸ್ಯೆ ಏನಿದೆ? ಫೋನ್ ಲಾಕ್ ಆಗಿರುತ್ತೆ, OTP ಬರೋದಿಲ್ಲ, ಪಾಸ್ವರ್ಡ್ ಯಾರಿಗೂ ಗೊತ್ತಿರೋದಿಲ್ಲ, ಕಂಪ್ನಿಗಳು ಎಕ್ಸೆಸ್ ಕೊಡೋದಿಲ್ಲ. ಪರಿಣಾಮ ಫೋಟೋಗಳು ಕಳೆದೋಗ್ತದೆ, ಇಮೇಲ್ ಡಾಟಾ ಸಿಗೋದಿಲ್ಲ, ಯೂಟ್ಯೂಬ್ ಇನ್ಕಮ್ ನಿಲ್ತದೆ, ಕ್ರಿಪ್ಟೋ ಸಂಪೂರ್ಣವಾಗಿ ನಷ್ಟವಾಗ್ಬೋದು, ಸ್ಟಾಕ್ ಮಾರ್ಕೆಟ್ ಕೂಡ ಸಂಪೂರ್ಣವಾಗಿ ನಷ್ಟವಾಗ್ಬೋದು. ಇದು ಕೇವಲ ಎಮೋಷನಲ್ ಲಾಸ್ ಅಲ್ಲ, ಫೈನಾನ್ಷಿಯಲ್ ಲಾಸ್ ಕೂಡ ಆಗ್ಬೋದು. ಈಗ ಇದಕ್ಕೆ ಪರಿಹಾರ ಏನು? ಡಿಜಿಟಲ್ ವಿಲ್ ಅಂದರೆ ನೀವು ಸತ್ತ ನಂತರ ನಿಮ್ಮ ಡಿಜಿಟಲ್ ಅಸೆಟ್ಸ್ ಯಾರಿಗೆ ಹೋಗಬೇಕು ಅನ್ನೋದನ್ನು ಹೇಳೋ ಡಾಕ್ಯುಮೆಂಟ್. ಇದರೊಳಗೆ ನೀವು ಸ್ಪೆಸಿಫೈ ಮಾಡ್ಬೋದು. ಯಾರು ನಿಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡಬೇಕು, ಯಾರು ಜಿಮೇಲ್ ಎಕ್ಸೆಸ್ ಪಡಿಬೇಕು, ನಿಮ್ಮ ಸ್ಟಾಕ್ ಮಾರ್ಕೆಟ್ ಯಾರಿಗೆ ಸೇರಬೇಕು, ಯಾವ ಅಕೌಂಟ್ ಡಿಲೀಟ್ ಮಾಡಬೇಕು ಅಂತ. ಇದು ಟ್ರೆಡಿಷ್ನಲ್ ವಿಲ್ ಥರ ಇರೋದಿಲ್ಲ. ಇದರಲ್ಲಿ ಪ್ರೈವೇಸಿ ಪ್ಲಸ್ ಸೆಕ್ಯುರಿಟಿ ತುಂಬ ಸೆನ್ಸಿಟಿವ್ ಆಗಿರ್ತದೆ. ನಿಮ್ಮ ಡಿಜಿಟಲ್ ಪ್ರಾಪರ್ಟಿ ಅನ್ನೋದು ತುಂಬ ಮುಖ್ಯ. ಸೋಷಿಯಲ್ ಮೀಡಿಯಾ ಅಕೌಂಟ್ಸ್, ಜಿಮೇಲ್ಸ್, ಕ್ಲೌಡ್ ಸ್ಟೋರೇಜ್ ಅಂದರೆ ಫೋಟೋಸ್ ಮತ್ತು ಫೈಲ್ಸ್, ಯೂಟ್ಯೂಬ್ ಚಾನಲ್, ಬ್ಲಾಗ್ಸ್, ಕ್ರಿಪ್ಟೋ ಇನ್ವೆಸ್ಟ್ಮೆಂಟ್ಸ್, ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್, NFT, ಮ್ಯೂಚುವಲ್ ಫಂಡ್. ಇವುಗಳಲ್ಲಿ ಕೆಲವು ಎಮೋಷನಲ್ ವ್ಯಾಲ್ಯೂ, ಕೆಲವು ಫೈನಾನ್ಷಿಯಲ್ ವ್ಯಾಲ್ಯೂ ಎರಡನ್ನೂ ಹೊಂದಿರ್ತದೆ. ಭಾರತದ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಈಗ ಹೊಸ ನಿಯಮ ತರ್ತಾ ಇದೆ. ಡಿಜಿಟಲ್ ಲೀಗಲ್ ಹಿಯರ್ ಕಾನ್ಸೆಪ್ಟ್ ಅಂದರೆ ಇದ್ರ ಪ್ರಕಾರ ನೀವು ನಿಮ್ಮ ಡಿಜಿಟಲ್ ಹಿಯರ್ ನಾಮಿನೇಟ್ ಮಾಡ್ಬೋದು. ಅಂದರೆ ಪ್ಲ್ಯಾಟ್ಫಾರ್ಮ್ಸ್ ವೆರಿಫಿಕೇಷನ್ ನಂತರ ಎಕ್ಸೆಸ್ ಕೊಡಬೇಕು. ಆಧಾರ್ ಪ್ಲಸ್ ಡಿಜಿಟಲ್ ಲಾಕರ್ ಇಂಟಿಗ್ರೇಷನ್ ಇರ್ಬೋದು. ಸೆಕ್ಯೂರ್ ಡಿಜಿಟಲ್ ವಾಲ್ಟ್ ಇರ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ಕುಟುಂಬಕ್ಕೆ ಲೀಗಲ್ ಎಕ್ಸೆಸ್ ಕೊಡೋದು, ಪ್ರೈವೇಸಿ ಪ್ರೊಟೆಕ್ಟ್ ಮಾಡೋದು, ಡಿಸ್ಪ್ಯೂಟ್ಸ್ ಕಡಿಮೆ ಮಾಡೋದು. ಇಲ್ಲಿ ದೊಡ್ಡ ಚಾಲೆಂಜ್ ಏನು ಗೊತ್ತಾ? ಪ್ರೈವೇಸಿ ವರ್ಸಸ್ ಫ್ಯಾಮಿಲಿ ರೈಟ್ಸ್. ಒಬ್ಬ ವ್ಯಕ್ತಿಯ ಪ್ರೈವೇಟ್ ಚಾಟ್ಸ್ ಅವರು ಸತ್ತ ನಂತರ ಕೂಡ ಪ್ರೈವೇಟ್ ಆಗಿರಬೇಕಾ ಅಥವಾ ಕುಟುಂಬಕ್ಕೆ ಎಕ್ಸೆಸ್ ಕೊಡಬೇಕಾ? ಇಲ್ಲಿ ಬ್ಯಾಲೆನ್ಸ್ ಬೇಕು. ಫೈನಾನ್ಷಿಯಲ್ ಡಾಟಾ ಶೇರ್ ಮಾಡ್ಬೋದು, ಪರ್ಸ್ನಲ್ ಚಾಟ್ಸ್ ಪ್ರೈವೇಟ್ ಇರ್ಬೋದು. ಇದೇ ಫ್ಯೂಚರ್ ಲಾ ಡಿಸೈಡ್ ಮಾಡೋದು. ಕ್ರಿಪ್ಟೋ ಬಗ್ಗೆ ದೊಡ್ಡ ಡೇಂಜರ್ಸ್ ಇದೆ. ಅಂದರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಆಗಲಿ, ಯಾವುದೇ ಆಗಿರಲಿ. ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಸ್ಟಾಕ್ಸ್ ತಗೊಂಡಿದ್ದೀವಿ, ಅದು ಪ್ರೈವೇಟ್ ಆಗಿರಬೇಕಾ? ನಿಮ್ಮ ಹಣ ಪರ್ಮನೆಂಟ್ಲಿ ಹೋಗ್ತದೆ, ಯಾರೂ ರಿಕವರಿ ಮಾಡಲಿಕ್ಕಾಗಲ್ಲ. ಆದ್ದರಿಂದ ರಿಕವರಿ ಫಾರ್ಸ್ ನೋಟ್ ಮಾಡಿ, ಟ್ರಸ್ಟೆಡ್ ಪರ್ಸನ್ಸ್ಗೆ ಹೇಳಿ, ವಿಲ್ನಲ್ಲಿ ಇನ್ಕ್ಲೂಡಿಂಗ್ ಮಾಡಿ. ಈಗ ನೀವು ಸತ್ತ ನಂತರ ಏನಾಗುತ್ತೆ? ನಿಮ್ಮ ಅಕೌಂಟು ಮೆಮೊರಿಯಲ್ ಆಗ್ಬೋದು, ಡಿಲೀಟ್ ಆಗ್ಬೋದು ಅಥವಾ ಹ್ಯಾಕ್ ಆಗ್ಬೋದು. ಉದಾಹರಣೆಗೆ ಫೇಸ್ಬುಕ್ ಮೆಮೊರಿಯಲ್ ಅಕೌಂಟ್ಸ್ ಆಪ್ಷನ್ ಇದೆ. ಮ್ಯಾನೇಜ್ ಮಾಡಿಲ್ಲ ಅಂದರೆ ಫೇಕ್ ಪೋಸ್ಟ್, ಫ್ರಾಡ್, ಐಡೆಂಟಿಟಿ ಮಿಸ್ಯೂಸ್ ಈ ಥರ ಎಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಕಾನೂನು ಬರೋವರೆಗೂ ಕಾಯಬೇಡಿ, ಈಗಲೇ ಸ್ಟೆಪ್ಸ್ ತೆಗೆದುಕೊಳ್ಳಿ. ಗೂಗಲ್ ಇನ್ಯಾಕ್ಟಿವ್ ಅಕೌಂಟ್ ಮ್ಯಾನೇಜರ್, ಆ್ಯಪಲ್ ಡಿಜಿಟಲ್ ಲಿಜಿಟಿ, ಪಾಸ್ವರ್ಡ್ ಮ್ಯಾನೇಜರ್ ಅಂದರೆ ಎಮರ್ಜೆನ್ಸಿ ಎಕ್ಸೆಸ್. ಸಿಂಪಲ್ ಸ್ಟೆಪ್ಸ್ ಫ್ಯೂಚರ್ ಪ್ರಾಬ್ಲಮ್ಸಲ್ಲಿ ಅವಾಯ್ಡ್ ಮಾಡ್ತದೆ. ಇನ್ಯಾಕ್ಟಿವ್ ಅಕೌಂಟ್ಸ್ ಅಂದರೆ ಹ್ಯಾಕರ್ಸಿಗೆ ಗೋಲ್ಡ್ ಮೈನ್. ಅವರು ಬಳಸ್ಬೋದು.
ಫೇಕ್ ನ್ಯೂಸ್ ಸ್ಪ್ರೆಡ್ ಮಾಡ್ಬೋದು, ಅವರು ಸ್ಕ್ಯಾಮ್ ಮಾಡ್ಬೋದು, ಇಂಪರ್ಸನೇಷನ್ ಮಾಡ್ಬೋದು. ನಿಮ್ಮ ಡಿಜಿಟಲ್ ಐಡೆಂಟಿಟಿ ಪ್ರೊಟೆಕ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ನೀವು ಈ ಬುಕ್ ಅಥವಾ ಮ್ಯೂಸಿಕ್ನ ಖರೀದಿ ಮಾಡಿದರೆ ಅದು ನಿಮ್ಮದೇ ಅಲ್ಲ, ಅದು ಲೈಸೆನ್ಸ್ ಮಾತ್ರ. ಅಂದರೆ ಇನ್ಹೆರಿಟೇಷನ್ ಆಗೋದಿಲ್ಲ. ಇದು ಫ್ಯೂಚರ್ಸ್ ಲಾನಲ್ಲಿ ಚೇಂಜ್ ಆಗ್ಬೋದು. ಬಹುತೇಕ ಲಾ ಫಾರಿನ್ ಸರ್ವಿಸ್ನಲ್ಲಿ ಇರ್ತದೆ. ಇಂಡಿಯನ್ ಲಾ ಫಾಲೋ ಏನು ಮಾಡ್ತವೆ ಅಂದರೆ ಸರ್ಕಾರ ಇದನ್ನು ಅಡ್ರೆಸ್ ಮಾಡ್ತಿದೆ. ಭವಿಷ್ಯದಲ್ಲಿ AI ಅವತಾರ್ಸ್, ವಾಯ್ಸ್ ಕ್ಲೋನ್ಸ್, ವಿರ್ಚುವಲ್ ಐಡೆಂಟಿಟಿ, ನೀವು ಸತ್ತ ನಂತರ ಕೂಡ ನಿಮ್ಮ ಡಿಜಿಟಲ್ ವರ್ಷನ್ಸ್ ಬದುಕಿರ್ಬೋದು. ಆಗ ಏನಾಗುತ್ತೆ ಅಂದರೆ ಡಿಜಿಟಲ್ ಐಡೆಂಟಿಟಿ ಯಾರ್ದು ಅನ್ನೋದು ಕಂಡುಹಿಡಿಲಿಕ್ಕಾಗತ್ತೆ. 2030 ಇದು ರಿಯಲ್ ಲೀಗಲ್ ಇಶ್ಯೂ ಕೂಡ ಆಗ್ಬೋದು. ಇಂದು ನಾವು ಮನೆ, ಹಣ, ಜಮೀನು ಎಲ್ಲ ಪ್ಲ್ಯಾನ್ ಮಾಡ್ತೀವಿ, ಆದರೆ ನಮ್ಮ ಡಿಜಿಟಲ್ ಲೈಫ್ ಬಗ್ಗೆ ಯೋಚಿಸೋದಿಲ್ಲ. ಆದರೆ ಸತ್ಯ ಏನೆಂದರೆ ನಿಮ್ಮ ಡಿಜಿಟಲ್ ಫುಟ್ ಪ್ರಿಂಟ್ ಕೂಡ ನಿಮ್ಮ ಲೀಗಲಿಸಿ. ನೀವು ಇಂದು ಪ್ಲ್ಯಾನ್ ಮಾಡಿಲ್ಲ ಅಂದರೆ ನಾಳೆ ನಿಮ್ಮ ಕುಟುಂಬಕ್ಕೆ ಕನ್ಫ್ಯೂಷನ್, ಲಾಸ್, ಲೀಗಲ್ ಪ್ರಾಬ್ಲಮ್ ಆಗ್ಬೋದು. ಅದಕ್ಕಾಗಿ ನೀವು ಇಲ್ಲದ ನಂತರ ನಿಮ್ಮ ಇನ್ಸ್ಟಾಗ್ರಾಮ್ ಯಾರು ನೋಡ್ಕೊಳ್ಬೇಕು, ಈ ಪ್ರಶ್ನೆಗೆ ಹಿಂದೆ ಉತ್ತರ ಹುಡುಕಿ. ಓಕೆ, ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.